ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ವಕ್ತ್ ವಿಚಾರದಲ್ಲಿ ಕಾಂಗ್ರೆಸ್ನವರು ಗುಡಿ ಗುಂಡಾರಗಳನ್ನು ವಕ್ತ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿನವರು. ಬಿಜೆಪಿ ಅವ್ರಿಗೆ ಬೇರೆ ಕೆಲಸ ಅಲ್ಲ, ಅವ್ರು ಮಾಡ್ತಾರೆ. ವಕ್ಫ್ ಒಂದು ಸಂಸ್ಥೆ, ಅದರಿಂದ ಕಾನೂನು ಇದೆ. ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಅದರಿಂದ ಆಗಿದ್ದು ಹೆಚ್ಚು ಅನ್ಯಾಯ ಮುಸ್ಲಿಮ್ಗೆ ಆಗಿದೆ. ಲೆಕ್ಕ ತೆಗೆದು ನೋಡ್ಬೇಕು ನೀವು. 70ರಷ್ಟರಲ್ಲಿ ನೋಟಿಸ್ ಪಡೆದವರು ಮುಸ್ಲಿಮ್ರು ಇದ್ದಾರೆ. ಹಿಂದೂಗಳಿಂದ 25% ಇರ್ಬೋದು. ಆದ್ರೂ ಕೂಡ ಅದಕ್ಕೆ ಕೋರ್ಟ್ ಇದೆ, ಕಾನೂನು ಇದೆ, DC ಇದೆ, ಸರ್ಕಾರ ಇದೆ. ಸೊ ಅಲ್ಲಿ ಬಂದ್ರೆ ಪರಿಹಾರ ಮಾಡ್ತೀವಿ ಅಂತ ಈಗಾಗಲೇ CM ಅವ್ರು ಹೇಳಿದ್ದಾರೆ. ಅಂತಾರೆ ಯಾರ ಎಫೆಕ್ಟ್ ಆಗಿದ್ರೆ, ಅವ್ರಿಗೇನು ತೊಂದರೆ ಆಗಿದ್ರೆ ಸರ್ಕಾರ ಇದೆ, ಬಂದವರು ಅದನ್ನ ನಮ್ಮ ಮನವಿಯನ್ನು ಕೊಡಬಹುದು ಪ್ರಾಧಿಕಾರಕ್ಕೆ. ಸರ್, KPC ಅಧ್ಯಕ್ಷರ ಹುದ್ದೆಗೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ? ಇಲ್ಲ, ಇನ್ನೂ ಅದು ಅವಕಾಶ ಬಂದಿಲ್ಲ. ಬಂದಾಗ ನೋಡೋಣ. ಇನ್ನೂ ಬಂದಾಗ ನೋಡೋಣ. ಈಗ ಅಧ್ಯಕ್ಷ ಇದ್ದಾರೆ. ಅದು ಯಾವ ಸಂದರ್ಭದಲ್ಲಿ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯತ್ನಾಳ್ ಅವರು ಕಾಂಗ್ರೆಸ್ ಅವರಿಗೆ ಒಂದು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಇಲ್ಲ, ಯಾರ ಮುಂದೆ ಯಾರಿಗೆ ಎಲ್ಲಾಗಿದೆ ಹೇಳಬೇಕಿಲ್ಲ. ಯಾರಿಗೆ ಹೇಳಬೇಕು, ಯಾರು ಯಾವ ಸಂದರ್ಭದಲ್ಲಿ ಆಯಿತು, ಯಾವ ಚುನಾವಣೆ ಆಯಿತು ಹೇಳಬೇಕಾಗುತ್ತೆ. ಸೊ ಹಾಗೆ ಒಪ್ಪದಂದ್ರೆ ಯಾವ ಚುನಾವಣೆ ಆಯ್ತಾ ಅಥವಾ ಹೋರಾಟದಲ್ಲಿ ಆಯ್ತಾ, ವಿಧಾನಸಭೆ ಹೊರಗಡೆ ಆಯ್ತಾ, ಒಳಗಡೆ ಹೇಳಬೇಕಾಗುತ್ತೆ. ಹಾಗೆ ಹೇಳಿದ್ರೆ